ನಿದ್ದೆ ಅನ್ನೋದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಜಾಸ್ತಿ. ನಿದ್ದೆ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ಆವಾಗ ನಮ್ಗೇನಾದ್ರು ಒಂದು ಕೆಲಸ ಮಾಡೋದಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಆಯುರ್ವೇದದಲ್ಲಿ ನಿದ್ದೆ ನಾವು ಎಷ್ಟು ಮಾಡಬೇಕು? ಎಲ್ಲರೂ ಹೇಳ್ತಾರೆ 6 ಗಂಟೆ ನಾನು ನಿದ್ದೆ ಮಾಡಬೇಕು ಅಂತ ಹೇಳ್ತಾರಲ್ಲ ಡಾಕ್ಟ್ರೆ, ನಾನು 3 ಗಂಟೆ ಮಾಡ್ತೀನಿ, 10 ಗಂಟೆ ಮಾಡ್ತೀನಿ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇಷ್ಟಿಷ್ಟು ಹೊತ್ತು ನಿದ್ದೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಆಯುರ್ವೇದ ಇದ್ರ ಬಗ್ಗೆ ಏನು ಹೇಳುತ್ತೆ? ಈ ನಿದ್ದೆ ವಿಚಾರದಲ್ಲಿ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಿದ್ದೆ ಮಾಡೋದ್ರಿಂದ ಪಿತ್ತ ಸ್ವಲ್ಪ ಪಿತ್ತ ನಮ್ಮ ದೇಹದಲ್ಲಿರೋಂಥ ಪಿತ್ತ ಏನಿದೆ ಇದಕ್ಕೆ ಸ್ವಲ್ಪ ರೆಸ್ಟ್ ಸಿಕ್ಕಿದಾಗ ಆಗತ್ತೆ. ಸೊ ಪಿತ್ತ ಸ್ವಲ್ಪ ಕಮ್ಮಿ ಆಗತ್ತೆ. ಪಿತ್ತ ಕಮ್ಮಿ ಆಯಿತು ಅಂದರೆ ಏನರ್ಥ? ದೇಹದಲ್ಲಿ ಮೆಟಬಾಲಿಸಮ್ ಏನಿದೆ ಇದು ಸ್ವಲ್ಪ ಸ್ಲೋ ಡೌನ್ ಆಯಿತು ಅಂತ ಅರ್ಥ. ಹಾಗೆಯೇ ನಾವು ಮರ್ದನ ಅಥವಾ ಅಭ್ಯಂಗ ಮಾಡ್ತು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರೋಂಥದ್ದು ವಾತ ಏನಿರುತ್ತೆ ಅದು ಶಮನ ಆಗುತ್ತೆ, ಅದಕ್ಕೆ ಆಯಾಸ ಕಮ್ಮಿ ಆಗತ್ತೆ. ಹಾಗೆ ಜ್ವರದಲ್ಲಿ ಲಂಘನ ಮಾಡಿದ್ರೆ ಜ್ವರ ಬೇಗ ವಾಸಿ ಆಗತ್ತೆ. ಮತ್ತು ಹಾಗೆಯೇ ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವಾಂತಿ ಮಾಡಿ ಕಫ ತೆಗಿಯೋದ್ರಿಂದ ಕಫ ದೇಹದಲ್ಲಿ ಕಮ್ಮಿ ಆಗತ್ತೆ. ಸೊ ಇವಾಗ ಈ ನಿದ್ದೆ ನಮ್ಗೆ ಯಾತಕ್ಕೆ ಬೇಕು? ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ನಿದ್ದೆ ಸರಿಯಾದ ರೀತಿಯಲ್ಲಿ ಆಯಿತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಧಾತು ಪೋಷಣೆಗಳು ಚೆನ್ನಾಗಾಗತ್ತೆ. ಎಲ್ಲ ಧಾತುಗಳು ಅಂದರೆ ಯಾವುದು? ರಸ, ರಕ್ತ, ಮಾಂಸ, ಮೇದಸ್, ಅಸ್ಥಿ, ಮಜ್ಜ ಮತ್ತು ಶುಕ್ರ. ಇದು ಸಪ್ತಧಾತುಗಳು ನಮ್ಮ ದೇಹದಲ್ಲಿರೋಂಥದ್ದು. ಈ ಸಪ್ತಧಾತುಗಳು ಆಯಾಸ ಕಮ್ಮಿ ಆಗತ್ತೆ. ಮತ್ತು ಮಾರನೇ ದಿನಕ್ಕೆ ಎಲ್ಲ ತಯಾರಿಕೆ ಚೆನ್ನಾಗಿ ಎಲ್ಲ ಕೆಲಸ ಮಾಡೋಕ್ಕೆ ನಮಗೆ ಶಕ್ತಿ ಆಗಲಿ ಉತ್ಸಾಹ ಆಗಿ ಎಲ್ಲ ಬರಹಾಗೆ ಮಾಡುತ್ತೆ. ಇವಾಗ ನಾವು ನಿದ್ದೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು? ಊಟಕ್ಕೆ ಮುಂಚೆ ಮಾಡಬೇಕಾ? ಊಟ ಆದಮೇಲೆ ಮಾಡಬೇಕಾ? ಹಗಲೊತ್ತಲ್ಲಿ ಮಾಡಬೇಕಾ? ರಾತ್ರಿ ಹೊತ್ತಲ್ಲಿ ಮಾಡಬೇಕು? ಸೊ ಇವಾಗ ಹಗಲೊತ್ತಲ್ಲಿ ಆಯುರ್ವೇದದಲ್ಲಿ ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನೈಟ್ ಡ್ಯೂಟಿ ಮಾಡೋರು ಏನು ಮಾಡಬೇಕು? ನೈಟ್ ಡ್ಯೂಟಿ ಮಾಡೋರು ಖಂಡಿತ ಅವರು ಹಗಲೊತ್ತಲ್ಲಿ ನಿದ್ದೆ ಮಾಡ್ಬೋದು. ಆದರೆ ಬೇರೆಯವರು ಯಾರು ಹಗಲೊತ್ತಲ್ಲೆಲ್ಲ ಕೆಲಸ ಮಾಡ್ತಾರೆ ಅವ್ರು ಬರೀ ರಾತ್ರಿ ಹೊತ್ತು ಮಾತ್ರ ನಿದ್ದೆ ಮಾಡಬೇಕು. ಇವಾಗ ಹಗಲೊತ್ತಲ್ಲಿ ನಿದ್ದೆ ಮಾಡಿದ್ರೆ ಏನಾಗೋಗುತ್ತೆ? ಸೊ ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು ಸರಿ, ಹಗಲೊತ್ತಲ್ಲಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ? ಹಗಲೊತ್ತಲ್ಲಿ ನಿದ್ದೆ ಮಾಡಿದ್ರೆ ದೇಹದಲ್ಲಿರೋಂಥ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇ ಸ್ವಲ್ಪ ಹೊತ್ತು ನಾವು ಆರಾಮವಾಗಿ ಮಲ್ಕೊಂಡಾಗೇನಾಗತ್ತೆ ಅಂತ ಹೇಳಿದ್ರೆ ಆವಾಗ ದೇಹದಲ್ಲಿ ಕಫ ಏನಾಗುತ್ತೆ ನಮ್ಗೆ ಎನರ್ಜಿ ಕೊಡುತ್ತೆ. ಆದರೆ ಯಾವಾಗ ನಿದ್ದೆ ಜಾಸ್ತಿ ಆಗೋಗುತ್ತೋ ಆವಾಗ ಕಫ ಜಾಸ್ತಿ ದೇಹದಲ್ಲಿ ಸೇರ್ಕೊಳ್ಳುತ್ತೆ, ಕಫದ ಕಾಯಿಲೆಗಳು ಉಂಟು ಮಾಡುತ್ತೆ. ಹಾಗಾಗ್ಬಿಟ್ಟು ಹಗಲೊತ್ತಲ್ಲಿ ನಿದ್ದೆ ಮಾಡಬಾರ್ದು. ಇವಾಗ ಊಟ ಮಾಡಿದ್ಮೇಲೆ ನಿದ್ದೆ ಮಾಡಬೇಕಾ? ಯಾಕಂದರೆ ರಾತ್ರಿ ಹೊತ್ತು ನಾವು ನಿದ್ದೆ ಮಾಡೋದ್ರಿಂದ ಊಟ ಮಾಡಿದ್ಮೇಲೆ ತಾನೇ ನಿದ್ದೆ ಮಾಡಬೇಕು. ಹಾಗಾಗಿ ಎಷ್ಟು ಹೊತ್ತು ಆದಮೇಲೆ ಮಾಡಬೇಕು? ಸೊ ಊಟ ಆದಮೇಲೆ ಸ್ವಲ್ಪ ಹೊತ್ತು ನಾವು ಓಡಾಡಬೇಕು, ಸ್ವಲ್ಪ ಮೈಲ್ಡಾಗಿ ಓಡಾಡಬೇಕು. ಇದಕ್ಕೆ ಶತಪದ ಅಂತ ಹೇಳ್ತೀವಿ. ಸೊ ಅಂದರೆ ಅಟ್ಲೀಸ್ಟ್ ಒಂದು 100 ಸ್ಟೆಪ್ಸನ್ನು ನಾವು ಹಾಕಬೇಕಾಗತ್ತೆ. 100 ಸ್ಟೆಪ್ಸ್ ಹಾಕ್ಕೊಂಡು ಓಡಾಡಿದಾದಮೇಲೆ ಆಮೇಲೆ ನಾವು 1 ಅವರೋ 2 ಗಂಟೆನೋ ಆದಮೇಲೆ ನಾವು ನಿದ್ದೆ ಮಾಡಬೇಕು. ನಿದ್ದೆ ಮಾಡಬೇಕಾದ್ರೆ ಹೇಗೆ ನಿದ್ದೆ ಮಾಡಬೇಕು? ಯಾವಾಗಲೂ ಊಟ ಆದಮೇಲೆ ಮಲ್ಕೊಂಡ್ರೆ ದೇಹಕ್ಕೆ ಪುಷ್ಟಿಕರವಾಗಿರೋಂಥದ್ದು. ಹಾಗಾಗ್ಬಿಟ್ಟು ಇದಕ್ಕೆ ಯಾವ ರೀತಿ ನಾವು ಮಲಗಬೇಕು ಅಂತ ಕೂಡ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮಲಗಬೇಕಾದ್ರೆ ನಾವು ಸುಪೈನ್ ಪೊಸಿಷನ್ ಅಂದರೆ ಬೆನ್ನ ಮೇಲೆ ನೀಟಾಗಿ ನಾವು ಮಲಗ್ತೀವಲ್ಲ ಆ ರೀತಿ ಮಲಗಬೇಕು. ಮಲಗಿಬಿಟ್ಟು ಆಳವಾಗಿ ಉಸಿರು ಒಳಗೆ ತಗೊಳ್ಳೋದು ಬಿಡೋದು 8 ಸಲ ಮಾಡಬೇಕು. ಸೊ 8 ಸಲ ನಾವು ಆಳವಾಗಿ ಉಸಿರು ಒಳಗೆ ತಗೊಳ್ಳೋದು ಬಿಡೋದು ಮಾಡಬೇಕು. ಆಮೇಲೆ ಬಲಗಡೆ ತಿರ್ಕೋಬೇಕು. ಬಲಗಡೆ ತಿರ್ಕೊಂಡ್ಬಿಟ್ಟು ಬಲಗಡೆ 16 ಸಲ ಆಳವಾಗಿ ಉಸಿರು ಒಳಗೆ ತಗೊಳ್ಳೋದು ಬಿಡೋದು ಮಾಡಬೇಕು. ಅದಾದಮೇಲೆ ಎಡಗಡೆ ತಿರ್ಕೊಂಡು 32 ಸಲ ನಾವು ಆಳವಾಗಿ ಉಸಿರು ಒಳಗೆ ತಗೋಬೇಕು ಬಿಡಬೇಕು ಅಂಥೇಳಿ ಹೇಳುತ್ತೆ. ನೀವು ಇದನ್ನು ಮಾಡಿ ನೋಡಿ. ಯಾರ್ಯಾರು ನಿದ್ದೆ ಬರಲ್ಲ ಅಂತ ಹೇಳ್ತಿರೋ ಅವ್ರಿಗೆಲ್ಲ ಆರಾಮವಾಗಿ ನಿದ್ದೆ ಬರುತ್ತೆ. ಹಾಗಾಗಿ ಇದು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಯೋಗ ರತ್ನಾಕರದಲ್ಲಂತೂ ಇದನ್ನು ತುಂಬ ಡೀಟೇಲಾಗಿ ಹೇಳಿದ್ದಾರೆ.
ಇವಾಗ ಮಲ್ಕೋಬೇಕಾದ್ರೆ ಯಾವ ರೀತಿ ನಾವು ಹಾಸಿಗೆ ಇಟ್ಕೋಬೇಕು, ದಾರದಲ್ಲಿ ಇರ್ತಲ್ಲ, ದಾರದಲ್ಲಿ ಕಟ್ಟಿ ಹೆಂಡಿರ್ತಾರಲ್ಲ ಹಾಸಿಗೆ ಅಂತ ಹೇಳಿದ್ರೆ ಮಂಚ, ಈ ಮಂಚ ಅಥವಾ ಹಾಸಿಗೆ ಈ ದಾರದಲ್ಲಿ ಹೆಂಡಿರ್ತಾರಲ್ಲ ಅದ್ರ ಮೇಲೆ ನೀವು ಹಾಸ್ಕೊಂಡು ಮಲ್ಕೊಂಡ್ರೆ ಅದು ನಮ್ಮ 3 ದೋಷಗಳನ್ನು ಸಮಸ್ಥಿತಿಯಲ್ಲಿ ಇಟ್ಟಿರುತ್ತೆ. ಸೊ ಯಾವ ರೀತಿಯಲ್ಲೂ ಏರ್ಪೇರಾಗಲ್ಲ, ಮತ್ತು ನಮ್ಮ ದೇಹಕ್ಕೆ ಕೂಡ ಸ್ವಲ್ಪ ಹಿತ ಮಾಡುತ್ತೆ. ಈ ಹಾಸಿಗೆ, ಈ ಹತ್ತಿದ ಹಾಸಿಗೆ ಇರುತ್ತಲ್ಲ, ಹತ್ತಿದಾಗಲಿ ಅಥವಾ ಫೋಮ್ ಬೆಡ್ ಎಲ್ಲ ಇರುತ್ತಲ್ಲ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾತ ಮತ್ತು ಕಫ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಮತ್ತು ನಮಗೆ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ವಾತದ್ದು ಮತ್ತು ಕಫದ್ದು ಕಾಯಿಲೆಗಳಿರೋರೆಲ್ಲ ಒಂಚೂರು ಸ್ವಲ್ಪ ಮೆತ್ತಗೆ ಮೃದುವಾಗಿರೋಂಥದ್ದು ಇವಾಗೆಲ್ಲ ಮಾಡ್ತಾರೆ, ಇವಾಗ ಕರ್ಲಾನ್ ಮ್ಯಾಟ್ರೆಸಸ್ ಎಲ್ಲ ಇರುತ್ತೆ. ಸೊ ಈ ರೀತಿ ಇರೋದು ಏನಾಗುತ್ತೆ, ಒಂದು ಕಡೆ ಸಾಫ್ಟ್ ಸೈಡ್ ಇರುತ್ತೆ, ಇನ್ನೊಂದು ಕಡೆ ಹಾರ್ಡ್ ಸೌಂಡ್ ಇರುತ್ತೆ, ಟೈಪ್ ಇರುತ್ತೆ. ಸಾಫ್ಟ್ ಆಗಿರೋ ಕಡೆ ನಾವು ಮಲ್ಕೊಳ್ಳೋದು ಒಳ್ಳೆಯದು. ಇದು ನಮಗೆ ಹೃದಯ ಅಂದರೆ ನಮಗೆ ಒಂಥರ ತೃಪ್ತಿ ಆಗುತ್ತೆ, ಮತ್ತು ಶ್ರಮ ಆಗಿದ್ದಿದ್ರೆ ಅದು ಆಯಾಸನೆಲ್ಲ ಕಮ್ಮಿ ಮಾಡುತ್ತೆ. ಹಾಗೆಯೇ ನಮ್ಗೆ ನಿದ್ದೆ ಕೂಡ ತುಂಬ ಆರಾಮವಾಗಿ ಬರುತ್ತೆ. ಇವಾಗ ನೆಲದ ಮೇಲೆ ಮಲ್ಕೊಳ್ಳೋದ್ರಿಂದ ಏನೇನು ಉಂಟಾಗುತ್ತೆ, ಏನೇನು ಕಾಯಿಲೆಗಳು ಕಮ್ಮಿ ಆಗುತ್ತೆ. ನೆಲದ ಮೇಲೆ ಕೂಡ ಮಲ್ಕೋಬೇಕು ಅಂತ ಹೇಳ್ತಾರೆ. ಯಾರ್ಯಾರು ಮಲ್ಕೋಬೇಕು? ಇವಾಗ ಯಾರ್ಯಾರು ಹೆಣ್ಮಕ್ಳಿಗೆ ಋತುಸ್ರಾವ ಆಗಿರುತ್ತಲ್ಲ, ಪೀರಿಯಡ್ಸ್ ಆಗಿರುತ್ತಲ್ಲ, ಆ ಪೀರಿಯಡ್ ಆಗಿರೋ ಟೈಮಲ್ಲಿ ನೆಲದ ಮೇಲೆ ಮಲ್ಕೋಬೇಕು ಅಂತ, ಭೂಮಿ ಮೇಲೆ ಮಲ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿ ಮಲ್ಕೋಬೇಕು, ಯಾವ ರೀತಿ ಹಾಸಿಗೆ ಇರಬೇಕು? ಈ ಗರ್ಕೆ ಹುಲ್ಲು ಹಾಕಿರ್ತಾರಲ್ಲ, ಈ ಗರ್ಕೆ ಹುಲ್ಲು ಹಾಕ್ಕೊಂಡು ಇದ್ರದ್ದು ಹಾಸಿಗೆ ಮಾಡಿಬಿಟ್ಟು ಈ ಹಾಸಿಗೆ ಮೇಲೆ ಮಲ್ಕೋಬೇಕು. ಇದ್ರದ್ದು ಏನೇನು ಪ್ರಯೋಜನ ಆಗುತ್ತೆ? ಇದರಲ್ಲಿ ಋತುಸ್ರಾವ ತುಂಬ ಜಾಸ್ತಿ ಆಗೋರಿಗೆ, ಬ್ಲೀಡಿಂಗ್ ಡಿಸಾರ್ಡರ್ಸು, ಉರಿ ಎಲ್ಲ ಇರೋದು, ಇದೆಲ್ಲ ಶಮನ ಆಗುತ್ತೆ. ಮತ್ತು ಯಾವ ರೀತಿ ಸೊಂಗು ಕೂಡ ಆಗಲ್ಲ. ಸೊ ಇದು ನೆಲದ ಮೇಲೆ ಮಲ್ಕೊಳ್ಳೋದ್ರಿಂದ ಪಿತ್ತನೂ ಕಮ್ಮಿ ಮಾಡುತ್ತೆ, ಮತ್ತು ಹಾಗೇ ರಕ್ತ ಕೂಡ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ನೆಲದ ಮೇಲೆ ಕೂಡ ಮಲ್ಕೊಳ್ಳೋದು ತುಂಬ ಒಳ್ಳೆಯದು. ಇವಾಗ ನಾನು ಹಗಲೊತ್ತಲ್ಲಿ ಮಲ್ಕೋಬೋದು ಅಂತ ಹೇಳಿದ್ದೆ, ರಾತ್ರಿ ಜಾಗರಣೆ ಮಾಡಿರೋರು, ನೈಟ್ ಡ್ಯೂಟಿ ಮಾಡಿರೋರು. ಹಗಲೊತ್ತಲ್ಲಿ ಮಲ್ಕೊಳ್ಳೋದಲ್ಲೂ ಕೆಲವುದು ಗುಣಗಳಿರುತ್ತೆ. ಅದು ಊಟ ಮಾಡೋಕ್ಕೆ ಮುಂಚೆ ನೀವು ಮಲ್ಕೊಂಡ್ರೆ ತುಂಬ ಒಳ್ಳೆಯದು. ಊಟ ಮಾಡೋಕ್ಕೆ ಮುಂಚೆ ಮಲ್ಕೊಂಡಿದ್ರೆ ಅಗ್ನಿಬಲನ ಜಾಸ್ತಿ ಮಾಡುತ್ತೆ. ಆಮೇಲೆ ಎದ್ದ ಮೇಲೆ ನೀವು ಯಾವ ರೀತಿ ಆಹಾರ ತಿಂದರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗುತ್ತೆ. ಊಟ ಆದಮೇಲೆ ಏನಾದ್ರು ಮಲಗ್ತು ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇಹದಲ್ಲಿ ಕಫ ಜಾಸ್ತಿ ಆಗುತ್ತೆ, ಮತ್ತು ಕಫದ್ದು ಅಂದರೆ ಕಫದ ತೊಂದರೆಗಳು ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನೈಟ್ ಡ್ಯೂಟಿ ಮಾಡೋರು ಬಂದು ಫಸ್ಟು ಊಟಕ್ಕೆ ಮುಂಚೆ ಮಲಗಿಬಿಟ್ಟು ಆಮೇಲೆ ನಿದ್ದೆ ಆದಮೇಲೆ ಊಟ ಮಾಡೋದು ಅನುಕೂಲ. ರಾತ್ರಿ ಜಾಗರಣೆಯಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಗೊತ್ತಾ ನಿಮಗೆ? ರಾತ್ರಿ ಜಾಗರಣೆ ಮಾಡೋದಲ್ಲಿ ವಿಷದ ತೊಂದರೆಗಳು, ಇವಾಗ ಹಾವು ಕಚ್ಚಿರೋರು ಇವ್ರಿಗೆಲ್ಲನೂ ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ ನಿದ್ದೆ ಮಾಡ್ತಾ ಇದ್ರೆ ಅವ್ರದ್ದು ಏನು ವಿಷ ಏನಿದೆ ಅದು ದೇಹದಲ್ಲಿ ಹರಡಲ್ಲ ಅಂಥೇಳಿ ಹೇಳ್ತಾರೆ. ಹಾಗೆಯೇ ಕಫದ ತೊಂದರೆಗಳಿರೋರು, ಅಂದರೆ ತುಂಬ ದಪ್ಪ ಇರೋರು, ಕಫ ಅಥವಾ ವೀಸಿಂಗು, ಈ ಸೋಂಕು, ಈ ನೆಗಡಿ ಇದೆಲ್ಲ ಇರೋಂಥವ್ರು ಸ್ವಲ್ಪ ರಾತ್ರಿ ಜಾಗರಣೆ ಮಾಡಿದ್ರೆ ಒಳ್ಳೆಯದು.